ಈ ದಿನ ಏನು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀರಿ. ಇದರ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ವಿಜಯನಗರಣ್ಣವರೇ, ನಮ್ಮೆಲ್ಲರ ನಾಯಕರು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ MLAಗಳಾಗಬೇಕಂದ್ರೆ, ಸರ್ಕಾರ ಬರಬೇಕಂದ್ರೆ ಒಂದು ಸೀಟಿಂದ ಈ ರಾಜ್ಯದ ಚುಕ್ಕಾಣಿ ಹಿಡಿಯೋವರೆಗೂ ಹೋರಾಟ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಂತ ಯಡಿಯೂರಪ್ಪಾಜಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕರುಗಳೇ, ಮಾಜಿ ಶಾಸಕರುಗಳೇ, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮಹಿಳಾ ಪದಾಧಿಕಾರಿಗಳೇ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಮಾಧ್ಯಮದ ಮಿತ್ರರೇ, ಕರ್ನಾಟಕದ ರಾಜ್ಯದ ಜನ ಇವತ್ತು ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಕಸ್ಮಾತ್ ಆಗಿ ಯಾಮಾರಿ ಇವತ್ತು ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟರು. ಅದು ನಾವು ಮಾಡಿದ ದೊಡ್ಡ ತಪ್ಪು ಅಂತೇಳಿ ಇವತ್ತು ಜನತೆಗೆ ಅರಿವಾಗಿದೆ. ಯಾವತ್ತು ಈ ಸರ್ಕಾರ ಬೀಳುತ್ತೋ, ಯಾವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಅಂತೇಳಿ ಇಡೀ ಕರ್ನಾಟಕದ ಜನ ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ. ಚುನಾವಣೆ ಬರಬೇಕು, ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳನ್ನ ನಾವು ಗೆಲ್ಸ್ಕೋಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶಾಸಕರುಗಳು, ಮಾಜಿ ಶಾಸಕರುಗಳು ಯಾರ್ಯಾರು ಚುನಾವಣೆಗೆ ನಿಂತು ಸೋತಿದಿರೋ, ಮುಂದೆ ನೀವು ಗೆಲ್ದಿರಿ. ನೀವು ಗೆಲ್ಲಬೇಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಹಳ್ಳಿ ಹಳ್ಳಿಗೂ, ಪ್ರತಿ ಮಂಡಲಗೂ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೂ ನಾವು ಕೊಂಡೊಯ್ಯಬೇಕು. ನಾವು ಇವತ್ತು ಅಡಿಗೆ ಎಣ್ಣೆ ರೇಟ್ ಮಾಡಿರ್ತಕ್ಕಂಥ, ಪೆಟ್ರೋಲ್ ಡೀಸೆಲ್ ಬೆಲೆ ರೈಸ್ ಮಾಡಿರ್ತಕ್ಕಂಥದ್ದು, ಸ್ಟಾಂಪ್ ಡ್ಯೂಟಿ ರೈಸ್ ಮಾಡಿರ್ತಕ್ಕಂಥದ್ದು, ಜನನ ಮರಣ ಪ್ರಮಾಣ ಪತ್ರದ ಅದನ್ನ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಈ ಅಲ್ಲಿ ಹಾಕಿದ್ದಾರೆ ರಾವಣಂದು ತಲೆ ಹಾಕಿ ಒಂದು 7-8 ಜನದ್ದು 10 ಜನದ್ದು ಫೋಟೋ ಹಾಕಿದ್ದಾರೆ. ಈ 136 ಜನದ್ದು ಅದ್ರಲ್ಲಿ ಫೋಟೋ ಹಾಕ್ಬೇಕು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಶಾಸಕರುಗಳದ್ದು, ಮಂತ್ರಿಗಳದ್ದು. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಲ್ಲ. ಯಾಕಂದ್ರೆ ನಾವು ಪಾಕಿಸ್ತಾನಿ ಏಜೆಂಟ್ ಅಂತ ನಾವು ಅರ್ಥ ಮಾಡ್ತಾ ಇದ್ರಿ ಅಂತ ಹೇಳಿ ಗೊತ್ತಾಗ್ಬಿಟ್ಟಿದೆ ಜನಕ್ಕೆ ಅಂತ ಹೇಳಿ ಒಂದು ಕಮ್ಯುನಿಟಿಯನ್ನ ಮೆಚ್ಚಂತ ರೀತಿಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರ ಓಟುಗಳನ್ನ ಹಾಕಿಸ್ಕೊಂಡು ನಮ್ಮ ತೆರಿಗೆ ಹಣವನ್ನ ಒಂದು ಕಮ್ಯುನಿಟಿಗೆ ಕೊಡುವಂತ ಕೆಲಸಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ನಾವೇನು ಮುಸಲ್ಮಾನರೇನು ವಿರೋಧಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವಕ್ಫ್‌ಬೋರ್ಡ್ಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗ ಅಭಿವೃದ್ಧಿ ಆಗ್ಬೇಕಂತೇಳಿ ಭವ್ಯ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪಾಜಿ ಅವರು. ನಮ್ಮ ಕೆಂಪೇಗೌಡ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪಾಜಿಯವರು. ಅದೇ ರೀತಿಯಲ್ಲಿ ಯಾವ್ದಾವ್ದು ಅಭಿವೃದ್ಧಿ ನಿಗಮಗಳಿದೆ ಅದಕ್ಕೆಲ್ಲ ಮಾಡಿ ಇವತ್ತು ವೀರಶೈವ ಲಿಂಗಾಯತರಿಗೆ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪಾಜಿಯವರು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀರಿ, ಒಂದು ಕಮ್ಯುನಿಟಿಗೆ ಗುತ್ತಿಗೆಯಲ್ಲಿ 4% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇವಸ್ಥಾನಗಳಲ್ಲಿ ಉಂಡಿ ಇಕ್ಕಿ ಅದರಲ್ಲಿ ಬರತಕ್ಕಂಥ ಹಣವನ್ನ ಮಸೀದಿಗಳಲ್ಲಿರ್ತಕ್ಕಂಥ ಮೌಲಗಳ ಯಾರು ಚೇಲಗಳಿದ್ದಾರೆ ಅವರಿಗೆ ಸಂಬಳವನ್ನ ರೈಸ್ ಮಾಡಿರ್ತಕ್ಕಂಥದ್ದು. ಯಾಕೆ ಸಿದ್ದರಾಮಯ್ಯನವರೇ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಗೆ ಒಂದು ಕಮ್ಯುನಿಟಿ ಮಾತ್ರ ನಿಮ್ಗೆ ಓಟ್ ಹಾಕಿದ್ರ, ಇನ್ಯಾವ ಕಮ್ಯುನಿಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಓಟ್ ಹಾಕಿಲ್ವಾ? ನಮ್ಮ ಪೂಜಾರಿಗಳು ಏನ್ ತಪ್ಪು ಮಾಡಿದ್ರು, ನಮ್ಮ ಬಹುಸಂಖ್ಯಾತರು ಎಲ್ಲ ಕಮ್ಯುನಿಟಿ ಅವರು ಏನ್ ತಪ್ಪು ಮಾಡಿದ್ರು? ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಒಂದು ದಿನಕ್ಕೆ 5 ಕೋಟಿ ಲಂಚ ತಗೊಂತಾ ಇದ್ದಾರೆ. ಅದು DC ಇಂದ ಹಿಡಿದು, AC ಇಂದ ಹಿಡಿದು, ತಹಸೀಲ್ದಾರ್ ಇಂದ ಹಿಡಿದು, ರೆವಿನ್ಯೂ ಇಲಾಖೆ, ಫಾರೆಸ್ಟ್ ಇಲಾಖೆ
ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ದಿನಕ್ಕೆ 5 ಕೋಟಿ ಅಂದ್ರೆ ಒಂದು ತಿಂಗಳಿಗೆ 150 ಕೋಟಿಯನ್ನ ಬರೀ ಅಧಿಕಾರಿಗಳೇ ಲಂಚ ತಗೊಂತ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಪ್ರತಿ ಶಾಸಕರು ನಮಗೆ ಮಾಮೂಲಿ ಬರಬೇಕು ಪ್ರತಿದಿನ ಅಂತ ಹೇಳಿ ಪ್ರತಿಯೊಂದರಲ್ಲೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಬಂಧುಗಳೇ, ನಾವು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡಿದ್ದೀರಿ, ಹಿಂದೆ ನಮ್ಮ ಧರ್ಮೇಗೌಡರು ಉಪಸಭಾಪತಿಗಳಾಗಿದ್ರು, ಅವರು ಚೇರನ್ನ ಸಮೇತ ತಗೊಂಡೋಗಿ ಹೊರಗಡೆ ಬಿಸಾಕಿರು. ಇದೇ ನಮ್ಮ ಕೋಲಾರ್ನ ನಜೀರ್ ಅಹಮದ್ ಅವರು ಅವ್ರ ಕುತ್ತಿನ ಪಟ್ಟಿಗೆ ಹಿಡಿದು ಎಳೆದಾಡಿ ಅವ್ರು ಬಹುಮಾನ ಮಾಡಿ ಲಾಸ್ಟ್ ಅವ್ರು ಯಾವ ರೀತಿ ಸತ್ತರು ಅಂತ ನೀವು ನೋಡಿದ್ದೀರಿ. ಆದರೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಶಾಸಕರು MLCಗಳು ಧರಣಿ ಮಾಡಿದಂತ ಸಂದರ್ಭದಲ್ಲಿ ಸ್ಪೀಕರ್ ಚೇರ್ ಹತ್ರ ಹೋಗಿ ಪೇಪರ್ ಎಸ್ತಿರೋದಷ್ಟೇ, ಅವ್ರ ಚೇರ್ಗೂ ಕೈ ಹಾಕಿಲ್ಲ, ಅವ್ರ ನೆಕ್ಕ ಒಂದು ಈಚೆ ಕಡೆನೂ ದಬ್ಬ ಹಾಕಿಲ್ಲ. ಆದ್ರೆ ಇವತ್ತು UT ಖಾದರ್ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನಮ್ಮ ಶಾಸಕರುಗಳನ್ನ 18 ಜನವನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರ್ತಕ್ಕಂಥ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಲ್ಲಿ ಆಡಳಿತ ನಡೀತಾ ಇಲ್ಲ. ಇವರು ಪಾಕಿಸ್ತಾನ ಏಜೆಂಟ್ ಅಂತ ವರ್ತನೆ ಮಾಡಿ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನಗಳು, ಮಠ ಮಂದಿರಗಳು, ರೈತರ ಜಮೀನುಗಳನ್ನ ಇದನ್ನೆಲ್ಲ ಒಗ್ಗೂಡಿ ಸೇರಿಸೋದ್ರ ಮುಖಾಂತರ ಯಾವ ರೀತಿ ನಾವು ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡಿದ್ದೀರಿ. ಇವತ್ತು DGಹಳ್ಳಿ KGಹಳ್ಳಿಯಲ್ಲಿ ಏನು ಪೊಲೀಸ್ ಸ್ಟೇಷನ್ ಮೇಲೆ ಮುತ್ತಿಗೆ ಹಾಕಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಹುಬ್ಳಿಯಲ್ಲಿ ಹಲ್ಲೆ ಮಾಡಿದ್ರು, ಮೈಸೂರಲ್ಲಿ ಹಲ್ಲೆ ಮಾಡಿದ್ರು, ಅವ್ರನ್ನೆಲ್ಲ DK ಶಿವಕುಮಾರ್ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ, ಅಮಾಯಕರು ಅಂತ ಹೇಳ್ತಾರೆ, ಸಣ್ಣ ವಯಸ್ಸರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿದಿರಿ, ನಿನ್ನೆ ರಂಜಾನ್ ನಡೆದಂತ ಸಂದರ್ಭದಲ್ಲಿ ನಾವು ಮುಸಲ್ಮಾನ್ ವಿರೋಧಿಗಳೆಲ್ಲ ನಮ್ಮ ಜೊತೆಲಿ ನಮ್ಮ ಅಬ್ದುಲ್ ಅಜೀಂ ಸಾವರು ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನಮ್ಮ ಜೊತೆಲಿದ್ದಾರೆ. ನಿನ್ನೆ ಎಲ್ಲ ಪ್ಲೇಯರ್ಗಳನ್ನ ಬಂದ್ ಮಾಡಿ ಅಲ್ಲಿ ನಮಾಜ್ ಮಾಡಕ್ ಬಿಟ್ಟಿರ್ತಕ್ಕಂಥದ್ದು ನೀವು ನೋಡಿದಿರಿ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವು ಹೋರಾಟ ಮಾಡಬೇಕು. ಇವತ್ತು ಏನು ಹೋರಾಟ ಶುರು ಆಗ್ತಾ ಇದ್ದಂಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿ ಬಂದು ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು, ವಿಜೇಂದ್ರನವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕಂತ ಹೇಳಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಾವೆಲ್ಲ ಮುಂದುವರಿಯೋಣ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ತರೋವರೆಗೂ ನಾವು ನಿದ್ದೆ ಮಾಡಿಕೊಡ್ದು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಂತ ಹೇಳಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.